ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು CET ಎಕ್ಸಾಮ್ನ ಏನು ಮಕ್ಕಳು ಕಂಡಕ್ಟ್ ಮಾಡಿದ್ರೋ ಆ ಒಂದು CET ಎಕ್ಸಾಮಲ್ಲಿ ನ್ಯೂ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಈ ವರ್ಷ ಏನು ಒಂದು ನಮ್ಮ KE ಪ್ರಾಧಿಕಾರದ ಪ್ರಸನ್ನ ಸರ್ ಯಾವ ರೀತಿ ಹಲವಾರು ವಿಡಿಯೋಗಳಲ್ಲಿ ಏನು ಹೇಳಿದ್ರು ಅದೇ ಪ್ರಕಾರ ನಾವು ಏನು ಮಕ್ಕಳು OMR ಸೀಟ್ನ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಲ್ಲ OMR ಸೀಟ್ಗಳು ಏನು ಎಕ್ಸಾಮ್ ಸೆಂಟ್ರಲ್ಲಿ ಎಷ್ಟು ಮಕ್ಕಳು ಆ ಎಕ್ಸಾಮನ್ನು ಬರೀತಾರೋ ಅಷ್ಟು ಮಕ್ಕಳ OMR ಸೀಟ್ನ ವೆಬ್ಸೈಟಲ್ಲಿ ನೋಡ್ಕೋಬೋದು. ಪ್ರತಿಯೊಬ್ಬರ OMR ಸೀಟ್ನ ಅಂತ ಏನು ಅವರು ಹೇಳಿದ್ರು ಅದೇ ಥರ ಈಗಾಗಲೇ ಏನು ನಿನ್ನೆ ಆಗಿರೋಂಥ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಏನಿದೆ ಅದನ್ನು ಈಗಾಗಲೇ ಒಂದಿಷ್ಟು ಜಿಲ್ಲೆದು ಅಪ್ಲೋಡ್ ಮಾಡಿದ್ದಾರೆ. ಈಗ ನೋಡ್ಬೋದು ನಾವು ವೆಬ್ಸೈಟಿಗೆ ಬಂದು ಏನು UGCET ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಲಿಂಕು ಕೇಂದ್ರವಾರು ಪರೀಕ್ಷಾ ಕೇಂದ್ರವಾರು OMR ವೀಕ್ಷಿಸುವ ಲಿಂಕ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಯಾವ ರೀತಿ ಈ ಒಂದು OMR ಸೀಟ್ನ ಯಾವ ರೀತಿ ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತ. ಅವರು ಹೇಳಿರೋ ಪ್ರಕಾರ ನಾವಿಲ್ಲಿ UGCET ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು OMR ಸೀಟ್ನ ನೀವೇ ನೋಡ್ಕೋಬೋದು. ನಿಮ್ಮ ಎಕ್ಸಾಮ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಡಿಸ್ಟಿಕ್ಕು ಈಗ ಸದ್ಯಕ್ಕೆ ಬೆಂಗಳೂರು ಮತ್ತು ಧಾರವಾಡ ಡಿಸ್ಟಿಕ್ಕಿನ ವಿದ್ಯಾರ್ಥಿಗಳ OMR ಸೀಟ್ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಉಳಿದ ಒಂದು ಡಿಸ್ಟಿಕ್ಗಳ OMR ಸೀಟ್ನ ಇನ್ನೂ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಆಗ ಪ್ರತಿ 1 or 2 ಡೇಸಲ್ಲಿ ಎಲ್ಲ ಜಿಲ್ಲೆಯ OMR ಸೀಟ್ನ ಅಪ್ಲೋಡ್ ಮಾಡ್ತಾರೆ, ನೋಡ್ಕೋಬೋದು. ಈಗ ಸದ್ಯಕ್ಕೆ ನಾವು ಬೆಂಗಳೂರನ್ನ ಓಪನ್ ಮಾಡಿ ನೋಡಿದರೆ ಅದಾದಮೇಲೆ ಸಬ್ಜೆಕ್ಟ್ ಏನು ನಿನ್ನೆ ಒಂದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸನ್ನು ಏನು ಮಕ್ಕಳು ಬರೆದಿದ್ವೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ ಜಿಲ್ಲೆ ಎಷ್ಟು ಸೆಂಟರ್ಗಳಿರ್ತೋ ಆ ಒಂದು ಬೆಂಗಳೂರಲ್ಲಿ ನಾವು ಏನು ಕ್ಲಿಕ್ ಮಾಡಿದ್ದೀವೋ ಆ ಒಂದು ಬೆಂಗಳೂರಲ್ಲಿ ಎಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆಸಿದ್ರೋ ಆ ಎಕ್ಸಾಮ್ ಸೆಂಟರ್ಗಳ ಎಲ್ಲ ಒಂದು ಸೆಂಟರ್ ಇಲ್ಲಿ ತೋರಿಸ್ತಾ ಇದೆ. ಆ ಒಂದು ಸೆಂಟರ್ ಯಾವುದಾದ್ರೂ ನಿಮ್ಮ ಒಂದು ಸೆಂಟರ್ ಇದ್ದರೆ ಯಾವ ಸೆಂಟರ್ ಇರ್ತೋ ಅದನ್ನು ಮೇಲೆ ವ್ಯೂ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆಯ್ಟ್ ಮಾಡಿ ಆ ಒಂದು OMR ಸೀಟು ಎಲ್ಲ ಮಕ್ಕಳ OMR ಸೀಟ್ ಅಪ್ಡೇಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಈ ರೀತಿ ಟೈಮ್ ತಗೊಂಡು ಆ ಒಂದು ಎಕ್ಸಾಮ್ ಸೆಂಟರಿನಲ್ಲಿ ಎಷ್ಟು ಮಕ್ಕಳು 300 ಮಕ್ಕಳು ಬರೆದಿರ್ಬೋದು, 200 ಸ್ಟೂಡೆಂಟ್ ಬರೆದಿರ್ಬೋದು, 400 ಸ್ಟೂಡೆಂಟ್ ಬರೆದಿರ್ಬೋದು. ಆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಅಷ್ಟು ಮಕ್ಕಳ OMR ಸೀಟ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀವು ಆರಾಮ್ಸೆಗೆ ನೀವು ನೋಡ್ಕೋಬೋದು ನಿಮ್ಮ OMR ಸೀಟನ್ನು ನೀವು. ಯಾಕೆಂದರೆ ಈ ರೀತಿ ಹಾಕಿ ಅವರು ಎಕ್ಸಾಮ್ ಸೆಂಟರ್ಗಳನ್ನು OMR ಸೀಟ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು KEA ಏನು ಮುಂಚೆ ನಡೀತಾ ಇತ್ತಲ್ಲ ಅಕ್ರಮಗಳನ್ನು ತಡಿಲಿಕ್ಕೋಸ್ಕರ ಒಂದು ಪಾರದರ್ಶಕತೆಯಿಂದ ಈ ಎಕ್ಸಾಮ್ನ ನಡೆಸಬೇಕು ಅನ್ನೋ ಉದ್ದೇಶದಿಂದ ಪ್ರಸನ್ನ ಸರ್ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಈ ರೀತಿಯಾಗಿ ಎಕ್ಸಾಮ್ಗಳನ್ನು ಪಾರದರ್ಶಕತೆಯಿಂದ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ OMR ಸೀಟ್ಗಳನ್ನು ಆಯಾ ಎಕ್ಸಾಮ್ ಸೆಂಟರ್ಗಳ ಅಷ್ಟು ಸ್ಟೂಡೆಂಟ್ಗಳ OMR ಸೀಟ್ನ ಅವರು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅವರವರ OMR ಸೀಟ್ನ ಕಂಪಲ್ಸರಿ ನೋಡ್ಕೋಬೋದು ಇಲ್ಲಿ. ಯಾಕೆಂದರೆ ಹೆಚ್ಚಿನದಾಗಿ ಪಾರದರ್ಶಕತೆಗೋಸ್ಕರ ಈ ರೀತಿಯಾಗಿ ಅವರು ಅಪ್ಲೋಡ್ ಈಗ ನಾವು ಧಾರವಾಡಕ್ಕೆ ಬಂದರೆ ಧಾರವಾಡದಲ್ಲಿ ಕೂಡ ನಾವು ಇಲ್ಲಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಒಂದು ಫಿಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ರು ಕೂಡ ಏನು 23ನೇ ತಾರೀಕು ನಡೆದಿರೋಂಥ 2 ಸಬ್ಜೆಕ್ಟಿನ ಈ 2 ಜಿಲ್ಲೆಯದನ್ನು ಅಪ್ಲೋಡ್ ಮಾಡಿದ್ದಾರೆ. ಉಳಿದ ಜಿಲ್ಲೆಗಳದ್ದು ಒಂದಿಷ್ಟು 1 or 2 ಡೇಸಲ್ಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ಒಂದು ಎಕ್ಸಾಮ್ ಸೆಂಟ್ರ್ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೂ ಕೂಡ ಅದು ಲೋಡ್ ಆಗುತ್ತೆ. ಯಾಕೆಂದರೆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ 400 300 ಈ ಥರದ ಸ್ಟೂಡೆಂಟ್ಗಳು ಬರೆದಿರ್ತಾರಲ್ಲ ಅದೆಲ್ಲ OMR ಸೀಟ್ ಅಪ್ಲೋಡ್ ಆಗಲಿಕ್ಕೆ ಒಂದಿಷ್ಟು ಟೈಮ್ ತಗೊಳುತ್ತೆ. ನೋಡ್ಬೋದು ಅಲ್ಲಿ ಪಿಂಕ್ ಕಲರ್ OMR ಸೀಟ್ ಇತ್ತು, ಇಲ್ಲಿ ಯೆಲ್ಲೋ ಕಲರ್ OMR ಸೀಟ್ ಇದೆ. ಇಲ್ಲೂ ಕೂಡ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಯೆಲ್ಲೋ ಕಲರ್ ಇಲ್ಲೂ ಕೂಡ ಆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಬರೆದಿರೋಂಥ ಎಲ್ಲ ವಿದ್ಯಾರ್ಥಿಗಳ ಒಂದು OMR ಸೀಟನ್ನು ಅಪ್ಲೋಡ್ ಮಾಡಿದ್ದಾರೆ. ನಿಮ್ಮ ಯಾವ ಸೆಂಟರ್ ಇದೆ ಅದನ್ನು ನೀವು ನಿಮ್ಮ OMR ಸೀಟ್ನ ನೀವು ಇಲ್ಲಿ ಅಪ್ಲೋಡ್ ಆಗಿದೆಯಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಅವರು ಅವರವರ ಒಂದು ಎಕ್ಸಾಮ್ ಸೆಂಟರ್ನ OMR ಸೀಟ್ನ ಅವ್ರದ್ದೇ OMR ಸೀಟ್ ಇದೆಯೋ ಇಲ್ವೋ ಅಂತಲೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಮಿಸ್ ಆಗಿದೆಯೋ ಅಥವಾ ಅಪ್ಲೋಡ್ ಆಗಿದೆಯೋ ಇಲ್ವೋ ಅಂತಲೂ ಕೂಡ ಅವರು ಚೆಕ್ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬ ಸ್ಟೂಡೆಂಟು ಮತ್ತು ಪೇರೆಂಟ್ಸು ಕೂಡ ಇದನ್ನು ನೋಡಲಿ, ಅವರ ಮಕ್ಕಳ OMR ಸೀಟ್ನ ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.